ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಗೆದಷ್ಟು ಬಯಲಿಗೆ ಬರ್ತಿದೆ. ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ 14 ಸೈಟ್ಗಳ ವಿಚಾರವನ್ನು ಮೀರಿಸುವಂತಹ ಒಂದು ಪ್ರಕರಣ ಬೆಳಕಿಗೆ ಬರ್ತಿದೆ. ಯಾರದ್ದೋ ಭೂಮಿಗೆ ಯಾರೋ GPA ಹಕ್ಕುದಾರರಾಗ್ತಾರೆ, ಯಾರದ್ದೋ ಭೂಮಿಗೆ ಯಾರೋ ಭೂಮಿಯನ್ನು ಪಡೆದುಕೊಳ್ತಾರೆ. ಆ ಭೂಮಿಯನ್ನಿಗೆ ಬದಲಿಯಾಗಿ ಕೂಡ ಸೈಟ್ಗಳನ್ನು ಪಡೆದುಕೊಂಡು ಮಾರಾಟ ಮಾಡುವಂತಹ ಪ್ರಕ್ರಿಯೆ ಕೂಡ ನಡೆದಿದೆ. ಅಷ್ಟಕ್ಕೂ ಆ ಪ್ರಕರಣ ಏನು, ಈ ಎಲ್ಲ ವಿಚಾರಗಳನ್ನು ವಿವರವಾಗಿ ವಿವರಿಸಲಿದ್ದಾರೆ. ನಮ್ಮ ಜೊತೆ ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ, ಅವ್ರನ್ನ ಕೇಳ್ಕೊಂಡು ಹೋಗ್ತೀನಿ. ಸರ್, ಯಾರದ್ದೋ ಭೂಮಿ ಯಾರೋ ಹಕ್ಕುದಾರರಾಗ್ತಾರೆ ಸರ್, ಯಾರೋ ಮಾರಾಟ ಮಾಡ್ತಾರೆ ಸರ್, ಯಾರದು ಏನು ಸರ್? ಸರ್, ಇಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಮತ್ತು ನೀವು ಹೇಳಿದಾಗೆ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಸರ್. ಅದರ ಬಗ್ಗೆ ದಾಖಲಾತಿ ನೋಡ್ತಾ ಹೋದರೆ ತಲೆ ಗಿರ್ರ ಅನ್ನೋದು ಸರ್. ಯಾಕಂತಂದರೆ ಯಾರ್ದೋ ಭೂಮಿಗೆ ಯಾರ್ದೋ ಮಾಲೀಕರಾಗ್ತಾರೆ, ಮತ್ತು ಮೂಡ ಸ್ವತ್ತಿಗೆ ಇನ್ನೊಬ್ರು ಯಾರೋ ಮಾಲೀಕ ಆಗ್ತಾರೆ. ಆ ಮೂಡ ಸ್ವತ್ತನ್ನೇ ಆ ಮೂಡಾಗೆ ಕೊಟ್ಬಿಟ್ಟು ಪರಿಹಾರ ತಗೊಳ್ತಾರೆ. ಈ ಥರದ್ದು ತುಂಬ ನಂಬಕ್ಕೆ ಸಾಧ್ಯ ಇರೋದಂಥ ಹಲವಾರು ಅಪರಾಧ ಕೃತ್ಯಗಳು ನಡೆದಿದೆ. ಸೊ ಅದೇ ರೀತಿ ಮಂಜುನಾಥನವರು ಕೂಡ ಯಾರ್ದೋ ಜಮೀನಿಗೆ ಸಂಬಂಧಪಟ್ಟಾಗೆ ಸಾಮಾನ್ಯ ಅಧಿಕಾರಿ ಪತ್ರವನ್ನು ಅಂದರೆ GPAನ ಪಡ್ಕೊಂಡು ಆ ಪರಿಹಾರದ ಹೆಸರಲ್ಲಿ ನಿವೇಶನವನ್ನು ಪಡ್ಕೊಂಡು ಅದನ್ನು ಮಾರಾಟ ಮಾಡಿದ್ದಾರೆ. ಸುಪ್ರೀಂ ಕೋರ್ಟು ಸಾಕಷ್ಟು ಸ್ಪಷ್ಟವಾಗಿ ಹೇಳಿದೆ, GPAದಾರರು ಆಸ್ತಿಗಳನ್ನು ಮಾರಾಟ ಮಾಡೋಕ್ಕೆ ಹಕ್ಕಿಲ್ಲ ಅಂತೇಳಿ. ಆದರೆ ಇಲ್ಲಿ ಅದಕ್ಕೆ ವಿರುದ್ಧವಾಗಿ ಮಾರಾಟ ಮಾಡಿರೋಂಥದ್ದು ನಡೆದಿದೆ. ಸೊ ಇಲ್ಲಿ ನಮ್ಮ ದೇಶದಲ್ಲಿ ಏನಾಗಿದೆ, ಕಾನೂನಿಗಿಂತ ಮಾನ್ಯ ನ್ಯಾಯಾಲಯಗಳಿಗಿಂತ ಕೆಲವು ವ್ಯಕ್ತಿಗಳು, ಕೆಲವು ಅಧಿಕಾರಿಗಳು ದೊಡ್ಡವರಾಗಿಬಿಟ್ಟಿದ್ದಾರೆ. ಸೊ ಇದು ತುಂಬ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಸರ್ಕಾರ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಬೇಕು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂದರೆ ಮೊದಲು ಇಂಥ ಗಂಭೀರ ಪ್ರಕರಣನ ಪರಿಗಣಿಸಿ ಅಂಥವ್ರ ವಿರುದ್ಧ ಕಠಿಣ ಕ್ರಮ ಹೇಳ್ತಾಳೆ. ಅಷ್ಟಕ್ಕೆ ಈ ಮಂಜುನಾಥ್ ಯಾರು ಸರ್? ಸರ್, ಆತ ಅದೇ ಭೂಮಾಫಿಯಾ ಅಂತ ತಿಳಿ ಬಂದಿದೆ. ಬಿಲ್ಡರನ್ನ ಹೆಸರಲ್ಲಿ ಸಾಕಷ್ಟು ಅಕ್ರಮಗಳು ವ್ಯವಹಾರ ಮಾಡಿದ್ದಾರೆ ಅಂತ ಕಂಡು ಬಂದಿದೆ. ಆ ವ್ಯಕ್ತಿಯ ವಿರುದ್ಧ ಈಗಾಗಲೇ ಜಾರಿ ನಿರ್ದೇಶಕರು ದಾಳಿನ ಮಾಡಿ ಅವರು ಕೂಡ ಸಾಕ್ಷ್ಯಗಳು ಸಂಗ್ರಹ ಮಾಡಿದ್ದಾರೆ. ಆತ ಆಪ್ತ ಸಹಾಯಕ ಮರಿಗೌಡರ ಷಡ್ಕ ಆದಂಥ ಶಿವಣ್ಣ ಅವರಿಂದ 25 ಲಕ್ಷ ರೂಪಾಯಿನ ನಗದು ಪಡ್ಕೊಳ್ಳೋಂಥ ಒಂದು ವಿಡಿಯೋನ ಕೂಡ ಬಿಡುಗಡೆ ಆಗಿರೋಂಥದ್ದು. ಇಂಥ ವ್ಯಕ್ತಿನೇ ಮಂಜುನಾಥ್. ಅಂದರೆ ಇಡಿ ದಾಳಿ ಮಾಡಿದ್ರಲ್ಲ ಸರ್, ಕಾರ್ತಿಕ್ ಬಡಾವಣೆಯ ಮಂಜುನಾಥ್? ಹೌದು ಸರ್, ಇಡೀ ದಾಳಿ ಮಾಡಿ ಏನು ಕಾರ್ತಿಕ ಬಡಾವಣೆ ನಿರ್ಮಾಣ ಮಾಡಿದ್ದಾರೆ. ಮತ್ತು ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರ 50-50 ಅನುಪಾತದಲ್ಲಿ 30-40 ನಿವೇಶನ ಪಡ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಅದೇ ಮಂಜುನಾಥ್ GPA ಮೂಲಕ ಈ ಮಾರಾಟ ಮಾಡಿರೋಂಥದ್ದು ತಿಳಿದು ಬಂದಿದೆ. ಅಂದರೆ ಅಸಲಿಗೆ ಭೂಮಿ ಅವ್ರದ್ದಲ್ಲ, ಆದರೂ ಕೂಡ ಸೈಟ್ ಪಡ್ಕೊಳ್ತಾರೆ ಸರ್? ಸರ್, ಅದನ್ನೇ ಸರ್ ಇಲ್ಲಿ ನಡೀತಾ ಇರೋದೇ 50-50 ಅನುಪಾತದಲ್ಲಿ ಏನು ನಡೆದಿದೆ ಅದೆಲ್ಲನೂ ಆಗಿದೆ. ಯಾರ್ದೋ ಜಮೀನು ಅದಕ್ಕೆ ಯಾರೋ ಮಾಲೀಕರಾಗ್ತಾರೆ. ಆ ಮಾಲೀಕರ ಹೆಸರಲ್ಲಿ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಿಂದ ಪರಿಹಾರ ಪಡ್ಕೊಳ್ತಾರೆ. ವಾಸ್ತವಾಂಶ ಏನಂದರೆ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಆಸ್ತಿನೇ ಅದು. ಅದೇ ಆಸ್ತಿಗೆ ಇವರು ಮಾಲೀಕರಾಗ್ತಾರೆ. ಅದೇ ಆಸ್ತಿನ ಮೈಸೂರು ನಗರ ಪ್ರಾಧಿಕಾರ ಕೊಟ್ಟಿದ್ದೀವಿ ಅಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಳ್ತಾರೆ. ಪರಿಹಾರದ ಹೆಸರಲ್ಲಿ ಕೊಟ್ಟಂದ್ರೆ ಬೇರೆ ಬೇರೆ ನಿವೇಶನ ಪಡ್ಕೊಂಡಿರ್ತಾರೆ. ಅಂದರೆ ಈವರೆಗೆ ನೀವು ಕೊಟ್ಟಂತಹ ದಾಖಲೆಗಳು ಮತ್ತು ಈ ಲಿಸ್ಟ್ಗಳ ಪ್ರಕಾರ ಸರ್, ಯಾರದೋ ಭೂಮಿಗೆ ಯಾರೋ ಮಾಲೀಕರು ಆಗ್ತಿದ್ರು. ಅಂದರೆ ನಮ್ಮ ಭೂಮಿ ಹೋಗಿದೆ ಅಂತೇಳಿ 50-50 ಅನುಪಾತದಲ್ಲಿ ಭೂಮಿ ತಗೊಳ್ತಿದ್ರು. ಬಟ್ ಈ GPA ಬಂತಲ್ಲ, ಅದು GPA ಹೆಂಗೆ ತಗೊಳ್ತಾರೆ ಅಂತ ಸರ್? ಸರ್, ಈಗ GPA ಸಾಮಾನ್ಯ ಅದಕ್ಕೆ ತಗೊಳ್ಬೋದು ಸರ್. ನಮಗೇನಾದ್ರು ಯಾವುದೋ ಒಂದು ವಿಚಾರಕ್ಕೆ ಓಡಾಡೋಕ್ಕಾಗಲ್ಲ ಮಾಡೋಕ್ಕಲ್ಲ ಅಂದ್ರೆ ಅದ್ರ ಪರ ನನ್ನ ಪರ ಓಡಾಡೋದಕ್ಕೆ ಅಂತ ತಗೊಳ್ಬೋದು. ಆದರೆ ಮಾರಾಟ ಮಾಡೋಕ್ಕೆ ಹಕ್ಕಿಲ್ಲ ಅವ್ರಿಗೆ. ಸೊ ಅದನ್ನು ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ತಿಳಿಸಿದೆ. ಆದರೂ ಕೂಡ ಅದನ್ನು ಉಲ್ಲಂಘನೆ ಮಾಡಿ ಸಾಮಾನ್ಯ ಅಧಿಕಾರ ಪತ್ರ ಅಂದರೆ GPAನ ಪಡ್ಕೊಂಡು ಮಾರಾಟ ಮಾಡುವಂಥ ಕೆಲಸಗಳು ನಡೀತಾ ಇದೆ. ಸೊ ತಹಸೀಲ್ದಾರರು ಕೂಡ ಅದಕ್ಕೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಅದೇ ತನಿಖೆ ನಡೆದು ಶಿಕ್ಷೆ ಆದಾಗಲೇ ಒಂದು ಸರಿ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ಇದಿಷ್ಟು ದೂರುದಾರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಬಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.